News sponsored by Araskar, Madikeri, Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Hotel Amazon, Ilwal, Multi-Cuisine Family Restaurant. ಭಾರತದ ಮೂರನೇ ಅತಿ ಹಳೆಯ ಗಾಲ್ಫ್ ಕ್ಲಬ್ ಹಿರಿಮೆಯ ಮರ್ಕೆರಾ ಡೌನ್ಸ್ ಗಾಲ್ಫ್ ಕ್ಲಬ್ಗೆ ಶತಮಾನೋತ್ಸವ ಸಂಭ್ರಮ. ದೇಶದ ವಿವಿಧೆಡೆಗಳ 200 ಗಾಲ್ಫರ್ಗಳು ಪಂದ್ಯಾವಳಿಯಲ್ಲಿ ಭಾಗಿ. ಕ್ರೀಡಾಸಕ್ತರಿಗೆ ಕಾಫಿ ನಾಡಿನಲ್ಲಿ ಗಾಲ್ಫ್ ಕ್ರೀಡೆಯ ರಸದೌತಣ. ಕುಂಟಿಬಿದ್ದ ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ಪ್ರತಿಭಟಿಸಿದ ಕರಡಿಗೋಡು ಗ್ರಾಮಸ್ಥರು. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟನಾಕಾರರ ಆಕ್ಷೇಪ. 1 ತಿಂಗಳಲ್ಲಿ ಸಮಸ್ಯೆ ಪರಿಹರಿಸದಿದ್ರೆ ಸಿದ್ದಾಪುರ ಕರಡಿಗೋಡು ರಸ್ತೆ ಬಂದ್ ಎಚ್ಚರಿಕೆ. ಕಸ್ತೂರಿ ರಂಗನ್ ವಿರೋಧಿ ಹೋರಾಟಗಾರರ ವಿರುದ್ಧ ಕಾಂಗ್ರೆಸ್ ವಕ್ತಾರರ ಹೇಳಿಕೆಗೆ ತೀವ್ರ ಆಕ್ಷೇಪ. ಕಾಂಗ್ರೆಸ್ ವಕ್ತಾರರು ಜಿಲ್ಲೆಯ ಜನತೆಯ ಕ್ಷಮೆ ಯಾಚಿಸಲಿ, ಜಿಲ್ಲಾ ಬಿಜೆಪಿ ಆಗ್ರಹ. ಮೂರ್ನಾಡು ಕೊಂಡಂಗೇರಿ ರಸ್ತೆಯಲ್ಲಿ ಮಾಯವಾದ ಡಾಮರು. ಗುಂಡಿ ಬಿದ್ದ ರಸ್ತೆಯಲ್ಲಿ ಪ್ರತಿನಿತ್ಯ ನಡೆಯುತ್ತೆ ವಾಹನಗಳ ಸರ್ಕಸ್. ಕಾಮಗಾರಿ ಕೈಗೆತ್ತಿಕೊಂಡು ವರ್ಷ ಉರುಳಿದ್ರೂ ಹದಗೆಟ್ಟ ರಸ್ತೆಗೆ ದೊರೆಯಲಿಲ್ಲ ಕಾಯಕಲ್ಪ. ಹಲೋ, ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ ಶೆಟ್ಟಿ. ಭಾರತದ ಮೂರನೇ ಅತಿ ಹಳೆಯ ಗಾಲ್ಫ್ ಕ್ಲಬ್ ಎಂಬ ಹಿರಿಮೆಯ ಮರ್ಕೆರಾ ಡೌನ್ಸ್ ಗಾಲ್ಫ್ ಕ್ಲಬ್ ಇದೀಗ 100ನೇ ವರ್ಷಾಚರಣೆಯ ಸಂಭ್ರಮದಲ್ಲಿದೆ. ಮರ್ಕೆರಾ ಡೌನ್ಸ್ ಗಾಲ್ಫ್ನ ಶತಮಾನೋತ್ಸವ ಸಂದರ್ಭ ಗಾಲ್ಫ್ ಪಂದ್ಯಾಟ ಆರಂಭವಾಗಿದ್ದು, ದೇಶದ ವಿವಿಧ ಕಡೆಗಳ 200 ಗಾಲ್ಫರ್ಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದಾರೆ. ಕೊಡಗಿನ ಹೆಮ್ಮೆಯ ಗಾಲ್ಫ್ ಕ್ಲಬ್ನ ಶತಮಾನೋತ್ಸವ ಸಂದರ್ಭ ಗಾಲ್ಫ್ ಕ್ಲಬ್ನ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಅದು 1914 ಬ್ರಿಟಿಷರ ಕಾಲ. ಇಂಗ್ಲೆಂಡ್ನಲ್ಲಿ ಜನಪ್ರಿಯವಾಗಿದ್ದ ಗಾಲ್ಫ್ ಕ್ರೀಡೆಯನ್ನ ಕೊಡಗಿನಲ್ಲಿ ನೆಲೆಸಿದ್ದ ಬ್ರಿಟಿಷ್ ಅಧಿಕಾರಿಗಳು ಮಂಜಿನ ನಗರಿಯಲ್ಲಿಯೂ ಆಡಲು ಬಯಸಿದ್ರು. ಇದಕ್ಕವರು ಆಯ್ಕೆ ಮಾಡಿಕೊಂಡದ್ದು ಮಡಿಕೇರಿ ಹೊರವಲಯದಲ್ಲಿನ ವಿಶಾಲವಾದ ಹಚ್ಚ ಹಸುರಿನ ಮೈದಾನವನ್ನ. ಬ್ರಿಟಿಷರ ಜೊತೆಗೆ ಕೊಡಗಿನ ಹಲವು ಕಾಫಿ ಬೆಳೆಗಾರರು ಕೂಡ ಗಾಲ್ಫ್ ಕ್ರೀಡೆಯಲ್ಲಿ ಆಸಕ್ತಿ ಮೂಡಿಸಿಕೊಂಡ ಪರಿಣಾಮ ಕಾಫಿ ಜಿಲ್ಲೆಗೂ ಗಾಲ್ಫ್ ಎಂಬ ಆಂಗ್ಲರ ಕ್ರೀಡೆ ಕಾಲಿಟ್ಟಿತು. ಮರ್ಕೆರಾ ಡೌನ್ಸ್ ಗಾಲ್ಫ್ ಕ್ಲಬ್ ಭಾರತದ ಹಳೆ ಗಾಲ್ಫ್ ಕ್ಲಬ್ಗಳಲ್ಲಿ ಒಂದಾಗಿದ್ದು, ಪ್ರಸ್ತುತ ದೇಶದ ವಿವಿಧೆಡೆಗಳ ಗೃಹ ಸಚಿವ ಜಾರ್ಜ್, ವಸತಿ ಸಚಿವ ಅಂಬರೀಶ್ ಸೇರಿದಂತೆ ಅನೇಕ ಗಣ್ಯರು ಸೇರಿದಂತೆ 1100 ಸದಸ್ಯರು ಈ ಕ್ಲಬ್ನ ಸದಸ್ಯತ್ವ ಪಡೆದಿದ್ದಾರೆ. ಭಾರತದ 32 ಪ್ರಮುಖ ಗಾಲ್ಫ್ ಕ್ಲಬ್ಗಳೊಂದಿಗೆ ಮರ್ಕೆರಾ ಡೌನ್ಸ್ ಕ್ಲಬ್ ಸಹಭಾಗಿತ್ವ ಹೊಂದಿದೆ. ಶೀಘ್ರದಲ್ಲಿಯೇ ಮರ್ಕೆರಾ ಗಾಲ್ಫ್ ಕ್ಲಬ್ನ ಹೆಲಿಪ್ಯಾಡ್ನಲ್ಲಿ ವಿದೇಶಿ ಗಾಲ್ಫ್ ಆಟಗಾರರು ಕೂಡ ಬಂದಿಳಿಯಲಿದ್ದು, ಈ ಮೂಲಕ ಕೊಡಗಿನ ಪ್ರವಾಸೋದ್ಯಮಕ್ಕೂ ಈ ಕ್ಲಬ್ ಗಮನಾರ್ಹ ಕೊಡುಗೆ ನೀಡಲಿದೆ. ಕೊಡಗಿನ ಅನೇಕ ಗಾಲ್ಫ್ ಆಟಗಾರರು ಮರ್ಕೆರಾ ಡೌನ್ಸ್ನ ಹೆಮ್ಮೆಯ ಕೊಡುಗೆಯಾಗಿ ದೇಶ ವಿದೇಶಗಳ ಗಾಲ್ಫ್ ಪಂದ್ಯಾಟಗಳಲ್ಲಿ ಸಾಧನೆ ಮಾಡಿದ್ದು ವಿಶೇಷ. ಇದೀಗ ಶತಮಾನೋತ್ಸವ ಸಂಭ್ರಮದಲ್ಲಿರುವ ಮರ್ಕೆರಾ ಡೌನ್ಸ್ ಗಾಲ್ಫ್ ಕ್ಲಬ್ ಈ ಪ್ರಯುಕ್ತ 200 ಗಾಲ್ಫರ್ಗಳು ಪಾಲ್ಗೊಳ್ಳುವ ಶತಮಾನೋತ್ಸವ ಗಾಲ್ಫ್ ಪಂದ್ಯಾಟ ಆರಂಭಿಸಿದೆ. ಕ್ಲಬ್ನ ಕ್ಯಾಪ್ಟನ್ ಐಕೆ ಅನಿಲ್, ಕಾರ್ಯದರ್ಶಿ ಹರೀಶ್ ಅಪ್ಪಣ್ಣ ಈ ಪಂದ್ಯಾಟಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಐಕೆ ಅನಿಲ್, ಶತಮಾನೋತ್ಸವ ಪ್ರಯುಕ್ತ ಮರ್ಕೆರಾ ಡೌನ್ಸ್ ಗಾಲ್ಫ್ ಕ್ಲಬ್ನಲ್ಲಿ 18 ವಿಲ್ಲಾಗಳನ್ನು ನಿರ್ಮಿಸಲಾಗಿದೆ. ಮಡಿಕೇರಿಯ ಶಿಶು ಕಲ್ಯಾಣ ಸಂಸ್ಥೆ ಸೇರಿದಂತೆ ಕೊಡಗಿನ ವಿವಿಧ ಬಾಲಮಂದಿರಗಳಿಗೆ ಆರ್ಥಿಕ ಕೊಡುಗೆ ನೀಡಲಾಗುತ್ತಿದೆ. ಹೊಸದಾದ ರಸ್ತೆಯೊಂದನ್ನು ಗಾಲ್ಫ್ ಕ್ಲಬ್ಗೆ ರೂಪಿಸಲಾಗಿದೆ ಎಂದರಲ್ಲದೆ, ಶತಮಾನೋತ್ಸವ ಸಂದರ್ಭ ವಿಶೇಷ ಅಂಚಲ ಕೋಟೆ ಮತ್ತು ಪೋಸ್ಟಲ್ ಕ್ಯಾನ್ಸಲೇಷನ್ ಸೀಲ್ಗಳನ್ನು ಕೂಡ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಹೇಳಿದರು. It's been a long journey for Murkara Downs. As the name of a course says, Murkara Downs, we have all had ups and downs in our journey to this day. We are going to see golden years ahead. Murkara Downs is only going to see upwards from now. The foundation has been laid for us to see a glorious future. ಗಾಲ್ಫ್ ಕ್ಲಬ್ ಕಾರ್ಯದರ್ಶಿ ಹರೀಶ್ ಅಪ್ಪಣ್ಣ ಮಾತನಾಡಿ, ದೇಶದ ವಿವಿಧ ಕ್ರೀಡೆಗಳಲ್ಲಿ ಗಣನೀಯ ಸಾಧನೆ ಮಾಡಿದವರನ್ನ
ಅನೇಕ ಕ್ರೀಡಾ ತಾರೆಗಳನ್ನ ಶತಮಾನೋತ್ಸವ ಸಂದರ್ಭ ಸನ್ಮಾನಿಸಲಾಗುತ್ತದೆ ಎಂದು ಹೇಳಿದರು. ಈ ಇದರಲ್ಲಿ ಆಟ ಮಾತ್ರವಲ್ಲದೆ ನಾವು ಕೆಲವು ಕ್ರೀಡೆಯಲ್ಲಿ ಉನ್ನತ ಮಟ್ಟದಲ್ಲಿ ಪ್ರದರ್ಶಿಸಿದಂಥ ಕ್ರೀಡಾಪಟುಗಳನ್ನು ನಾವು ಆಹ್ವಾನ ಮಾಡ್ತಿದ್ದೇವೆ. 102 ಎಕರೆ ಜಾಗದಲ್ಲಿ ವ್ಯಾಪಿಸಿ ಪರಿಸರ ಸ್ನೇಹಿ ಕ್ರೀಡೆಗೆ ಆದ್ಯತೆ ನೀಡುವ ಮೂಲಕ ದೇಶದ ನಿಸರ್ಗ ನಿರ್ಮಿತ ಗಾಲ್ಫ್ ಮೈದಾನ ಎಂಬ ಹಿರಿಮೆಯ ಮರ್ಕೆರಾ ಡೌನ್ಸ್ ಗಾಲ್ಫ್ ಕ್ಲಬ್ ಇದೀಗ 100ರ ಸಂಭ್ರಮದಲ್ಲಿರುವುದು ಕೊಡಗಿನ ಕ್ರೀಡಾ ರಂಗದ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಮೂಡಿಸಿದೆ. TV1 ಸ್ಪೆಷಲ್ ರಿಪೋರ್ಟ್ ಅನಿಲ್ HT ಮಡಿಕೇರಿ. ಕರಡಿಗೋಡು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಗುಂಡಿಗಳಾಗಿದ್ದು ತಕ್ಷಣವೇ ರಸ್ತೆ ದುರಸ್ತಿಪಡಿಸುವಂತೆ ಆಗ್ರಹಿಸಿ ಗುಂಡಿ ಬಿದ್ದ ರಸ್ತೆಯಲ್ಲಿ ಗ್ರಾಮಸ್ಥರು ಬಾಳೆಗಿಡ ನೆಟ್ಟು ಪ್ರತಿಭಟನೆಯನ್ನು ನಡೆಸಿದರು. ಸಿದ್ದಾಪುರ ಸಮೀಪದ ಕರಡಿಗೋಡು ಗ್ರಾಮಕ್ಕೆ ಹೋಗುವ ರಸ್ತೆಗಳು ಹದಗೆಟ್ಟಿದ್ದು ಭಾರೀ ಗಾತ್ರದ ಹೊಂಡಗಳಾಗಿವೆ. ಇದರಿಂದಾಗಿ ಶಾಲಾ ಮಕ್ಕಳು, ಕಾರ್ಮಿಕರು, ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಕೂಡಲೇ ರಸ್ತೆಯನ್ನು ದುರಸ್ತಿಪಡಿಸಬೇಕೆಂದು ಕರಡಿಗೋಡು ಗ್ರಾಮಸ್ಥರು ರಸ್ತೆಯ ಗುಂಡಿಗೆ ಬಾಳೆಗಿಡ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. 1 ತಿಂಗಳೊಳಗಾಗಿ ರಸ್ತೆ ಸರಿಪಡಿಸದಿದ್ದಲ್ಲಿ ಸಿದ್ದಾಪುರ ಕರಡಿಗೋಡು ರಸ್ತೆಯನ್ನು ಬಂದ್ ಮಾಡಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಗ್ರಾಮದ ನಿವಾಸಿ ಅರುಣ್ ಮಾತನಾಡಿ, ಗ್ರಾಮದಲ್ಲಿ ರಸ್ತೆ ಕಳೆದ ಹಲವಾರು ವರ್ಷಗಳಿಂದ ಹದಗೆಟ್ಟಿದ್ದು ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುತ್ತಿಲ್ಲವೆಂದು ಆರೋಪಿಸಿದರು. ನಮ್ಮ ಅಧಿಕಾರಿಗಳು ಒಟ್ಟು ಎಲೆಕ್ಷನ್ ಟೈಮಿಗೆ ಮಾತ್ರ ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಮೋರಿಗೆಡ್ಸ್ತೀವಿ, ರೋಡ್ ಕೆಲಸ ಮಾಡ್ತೀವಿ, ಎಲ್ಲ ಭರವಸೆ ಮಾತ್ರ ಕೊಟ್ಟು ಹೋಗ್ತಾ ಇದ್ದಾರೆ. ಇದುವರೆಗೆ ಯಾರು ಎಲೆಕ್ಷನ್ ಮುಗಿದ ಮೇಲೆ ಇದುವರೆಗೆ ಯಾರು ಬಂದೂ ಇಲ್ಲ, ನೋಡೂ ಇಲ್ಲ. ಜನಗಳನ್ನ ವಿಷಯ ಜೀಪ್, ಆಟೋಗಳು ಈ ರಸ್ತೆಗೆ ಬರಲು ಹಿಂಜರಿಯುತ್ತಿದ್ದು ಸಾರ್ವಜನಿಕರು ಸಂಕಷ್ಟ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದಿನ ದಿನಗಳಲ್ಲಿ ರಸ್ತೆ ಅವ್ಯವಸ್ಥೆಯನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಅರುಣ್ ತಿಳಿಸಿದರು. ರಾತ್ರಿ ಗಾಡಿಗಳು ಸಿಕ್ಕೋದಿಲ್ಲ, ಮತ್ತು ಡೆಲಿವರಿ ಕೇಸು ಎಲ್ಲ ನಮಗೆ ತುಂಬ ಕಷ್ಟ ಆಯ್ತದೆ. ಮತ್ತು ರಾತ್ರಿ ಒಂದು ವೆಹಿಕಲ್ ಕರೆದರೆ ಟ್ಯಾಕ್ಸಿ ಯಾವುದು ಬರೋದಿಲ್ಲ. ನಮಗೆ ಆ ಕಡೆ ಈ ಕಡೆ ಓಡಾಡೋಕ್ಕೆ ಗಾಡಿ ಸಮೇತ ಬರೋಕ್ಕೆ ಆಗೋದಿಲ್ಲ, ಬೈಕು ಹೋಗೋಕ್ಕೆ ಆಗೋದಿಲ್ಲ. ಮತ್ತು ಮಕ್ಕಳು ಆಟೋದಲ್ಲಿ ಶಾಲೆಗೆ ಹೋಗೋಕ್ಕೆ ತುಂಬ ಕಷ್ಟ ಆಯ್ತದೆ. ನಮ್ಮ ರೋಡದ ಅವಸ್ಥೆ ಸುಮಾರು ಟೈಮ್ ಗುದ್ದಲಿ ಪೂಜೆ ಅಂತ ಮಾಡ್ತಾರೆ. ಇಷ್ಟುವರೆಗೂ ಯಾರು ಅಧಿಕಾರಿಗಳು ಯಾರು ಬಂದು ನೋಡ್ತಾ ಇಲ್ಲ, ಜನಪ್ರತಿನಿಧಿಗಳು ಈ ಕಡೆ ತಿರುಗಿ ನೋಡ್ತಾ ಇಲ್ಲ ನಮ್ಮನ್ನು. ಈ ಸಂದರ್ಭ ಸ್ಥಳೀಯರಾದ ಮುಸ್ತಕೀಂ ಗಣೇಶ್, ಚೇತನ್, ಕೃಷ್ಣಪ್ಪ, ರಾಜು, ಅಜೀಜ್, ನೌಫಲ್, ವಿಜಯ್, ಅಜೇಸ್, ಮುರುಘಾ, ಅಶ್ರಫ್ ಗುರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. TV1 ನ್ಯೂಸ್ ಸಿದ್ದಾಪುರ. ಕೊಡಗಿಗೆ ಮಾರಕವಾದ ಕಸ್ತೂರಿ ರಂಗನ್ ವರದಿಯ ಜನಾಭಿಪ್ರಾಯ ಸಂಗ್ರಹ ಸಭೆಯಲ್ಲಿ ಅಪಹಾಸ್ಯದ ನಗು ಬೀರಿದ ಅರಣ್ಯಾಧಿಕಾರಿ ವಿರುದ್ಧ ಪಕ್ಷಾತೀತ ಪ್ರತಿಭಟನೆ ನಡೆಸಿದವರ ವಿರುದ್ಧವೇ ಹೇಳಿಕೆ ನೀಡ್ತಾ ಇರುವ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಕೆಕೆ ಮಂಜುನಾಥ್ ಕುಮಾರ್ ಜಿಲ್ಲೆಯ ಜನತೆಯ ಕ್ಷಮೆ ಕೇಳಬೇಕೆಂದು ಜಿಲ್ಲಾ ಬಿಜೆಪಿ ಆಗ್ರಹಿಸಿದೆ. ಕೊಡಗು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಹೋರಾಟ ಕಸ್ತೂರಿ ರಂಗನ್ ವರದಿಯ ವಿರುದ್ಧವೋ ಅಥವಾ ವರದಿಯ ವಿರುದ್ಧ ಹೋರಾಟ ನಡೆಸ್ತಾ ಇರುವವರ ವಿರುದ್ಧವೋ ಎಂಬುದನ್ನು ಜಿಲ್ಲಾ ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕೆಂದು ಜಿಲ್ಲಾ ಬಿಜೆಪಿ ಒತ್ತಾಯಿಸಿದೆ. ಕೊಡಗಿನ ಜನರ ಜೀವನವನ್ನ ಹೊಸಕಿ ಹಾಕುವ ಕಸ್ತೂರಿ ರಂಗನ್ ವರದಿಯ ಕುರಿತು ಅಹವಾಲು ಸ್ವೀಕರಿಸಲು ಬಂದ ರಾಜ್ಯಮಟ್ಟದ ತಜ್ಞರ ಸಮಿತಿ ಸಭೆಯಲ್ಲಿ ಅಪಹಾಸ್ಯದ ನಗು ಬೀರಿದ ಅರಣ್ಯಾಧಿಕಾರಿಯ ವಿರುದ್ಧ ಪಕ್ಷಭೇದ ಮರೆತು ಪ್ರತಿಭಟನೆ ನಡೆಸಿದವರ ವಿರುದ್ಧವೇ ಹೇಳಿಕೆ ನೀಡುತ್ತಿರುವ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಕೆಕೆ ಮಂಜುನಾಥ್ ಕುಮಾರ್ ಜಿಲ್ಲೆಯ ಜನತೆಯ ಕ್ಷಮೆ ಕೇಳಬೇಕೆಂದು ಜಿಲ್ಲಾ ಬಿಜೆಪಿ ಆಗ್ರಹಿಸಿದೆ. ಕೊಡಗು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಹೋರಾಟ ಕಸ್ತೂರಿ ರಂಗನ್ ವರದಿಯ ವಿರುದ್ಧವೋ ಅಥವಾ ವರದಿಯ ವಿರುದ್ಧ ಹೋರಾಟ ನಡೆಸುತ್ತಿರುವವರ ವಿರುದ್ಧವೋ ಎನ್ನುವುದರ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ ಸ್ಪಷ್ಟನೆ ನೀಡಬೇಕೆಂದು ಜಿಲ್ಲಾ ಬಿಜೆಪಿ ಒತ್ತಾಯಿಸಿದೆ. ಈ ವಿಚಾರವಾಗಿ ಮಂಜುನಾಥರವರು ಮಾತಾಡ್ತಾ ಹೇಳ್ತಾರೆ, ಆ ವಿರೋಧ ಮಾಡಿದವರ ವಿರುದ್ಧವೇ ಅವರು ಮಾತನಾಡಿದ್ದಾರೆ. ನಾನು ಕೇಳಿಕ್ಕೆ ಇಷ್ಟಪಡ್ತೇನೆ, ಕೊಡಗು ಜಿಲ್ಲಾ ಬಿಜೆಪಿ ಕೇಳ್ತದೆ, ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಅನ್ನು ನಿಮ್ಮ ಹೋರಾಟ ಕಸ್ತೂರಿ ರಂಗನ್ ವರದಿಯ ವಿರುದ್ಧವೋ ಅಥವಾ ಕಸ್ತೂರಿ ರಂಗನ್ ವರದಿಯ ವಿರುದ್ಧ ಹೋರಾಟ ಮಾಡುತ್ತಾ ಇರುವ ವಿರೋಧ ಅಂತ ನಾನು ಕೇಳ್ತಾ ಇದ್ದೇನೆ. ಇವತ್ತು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು.
ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ವಕ್ತಾರ ಸುಬ್ರಹ್ಮಣ್ಯ ಉಪಾಧ್ಯಾಯ ಮಾತನಾಡಿ, ಕಸ್ತೂರಿ ರಂಗನ್ ವರದಿ ಹಾಗೂ ಅರಣ್ಯಾಧಿಕಾರಿಯ ವರ್ತನೆ ವಿರುದ್ಧ ಪ್ರತಿಭಟಿಸಿದವರ ಬೆಂಬಲಕ್ಕೆ ಕಾಂಗ್ರೆಸ್ನ ಕೆಲವು ಜನಪ್ರತಿನಿಧಿಗಳು ಬೆಂಬಲ ವ್ಯಕ್ತಪಡಿಸಿ ತಮ್ಮ ಜನಪ್ರತಿನಿಧಿತ್ವಕ್ಕೆ ರಾಜೀನಾಮೆ ನೀಡುವ ನಿರ್ಧಾರ ಕೈಗೊಂಡಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ವಕ್ತಾರರು ನೀಡುತ್ತಿರುವ ಹೇಳಿಕೆಯನ್ನ ಗಮನಿಸಿದರೆ ಕಾಂಗ್ರೆಸ್ನಲ್ಲಿ 2 ಟೀಮ್ ಇದ್ದು ಮಂಜುನಾಥ್ ಕುಮಾರ್ ಕಾಂಗ್ರೆಸ್ನ ಬಿ ಟೀಮ್ ವಕ್ತಾರರಿರಬೇಕೆಂಬ ಅನುಮಾನ ಮೂಡುತ್ತದೆ ಎಂದು ಸುಬ್ರಹ್ಮಣ್ಯ ಉಪಾಧ್ಯಾಯ ವ್ಯಂಗ್ಯವಾಡಿದರು. 2 ಟೀಮ್ ಇದೆಯಾ ಅಂತ ಹೇಳುವಂಥದ್ದು ಸಂಶಯಕ್ಕೆಡೆಯಾಗಿದೆ. ಒಂದು ಭಾಗದಲ್ಲಿ ಪರವಾಗಿ ಕೆಲಸ ಮಾಡುವಂತವರ ಒಂದು ವಿಚಾರಗಳು ಗುಂಪುಗಳಿದ್ರೆ, ಇನ್ನೊಂದು ಬದಿಯಲ್ಲಿ ಇವರು ಹೋರಾಟಗಾರರ ವಿರುದ್ಧವೇ ಮಾತಾಡ್ತಾರೆ ಅಂತ ಹೇಳಿದಾಗ ಜನತೆಗೆ ಸಂಶಯ ಬಂದಿದೆ. ಇದನ್ನು ಸ್ಪಷ್ಟಪಡಿಸಬೇಕಾಗಿದೆ ಅವರು. ಇವತ್ತು ಕಾಂಗ್ರೆಸ್ನ ಈ ಸಂಸ್ಕೃತಿ ಜನಕ್ಕೆ ಅರ್ಥ ಆಗಿದೆ, ಇದು ಖಂಡನೀಯ ಕೂಡ. ಕಸ್ತೂರಿ ರಂಗನ್ ವರದಿಯ ಕುರಿತಂತೆ ಇಡೀ ಜಿಲ್ಲೆಯ ಜನತೆ ಆತಂಕದಲ್ಲಿದ್ದರೆ ಮೂಢನಂಬಿಕೆಯನ್ನ ನಿಷೇಧಿಸಬೇಕೆಂದು ಕಾಂಗ್ರೆಸ್ ವಕ್ತಾರರು ನೀಡುತ್ತಿರುವ ಹೇಳಿಕೆ ಜನರನ್ನ ದಿಕ್ಕು ತಪ್ಪಿಸುವ ಪ್ರಯತ್ನವೆಂದು ಆರೋಪಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಆದರೆ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಶಾಸಕದ್ವಯರು ಹಾಗೂ ಕ್ಷೇತ್ರದ ಸಂಸದರೇ ಸಮಸ್ಯೆಯನ್ನ ಪರಿಹರಿಸಲು ಶಕ್ತರು ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ವಕ್ತಾರರು ಹೇಳಿಕೆ ನೀಡುತ್ತಿರುವುದನ್ನು ಗಮನಿಸಿದರೆ ತಮ್ಮ ಸರ್ಕಾರದ ಬಗ್ಗೆ ಇವರಿಗೆ ನಂಬಿಕೆ ಇಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಜಿಲ್ಲಾಡಳಿತದ ವಿಷಯದಲ್ಲಿ ಮಧ್ಯೆ ಪ್ರವೇಶಿಸುವುದಿಲ್ಲ ಎನ್ನುವ ವಕ್ತಾರರ ಹೇಳಿಕೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸುಬ್ರಹ್ಮಣ್ಯ ಉಪಾಧ್ಯಾಯ, ಮತ್ಯಾಕೆ ನಿಮ್ಮ ಸರ್ಕಾರ ರಾಜೀನಾಮೆ ನೀಡಿ ಎಂದು ಒತ್ತಾಯಿಸಿದ್ರು. ಬಿಜೆಪಿ ಕೆಲ ನಾಯಕರಿಗೆ ಕಪ್ಪು ಬಟ್ಟೆ ಹೊದಿಸಬೇಕು ಅನ್ನೋ ಕಾಂಗ್ರೆಸ್ ವಕ್ತಾರರ ಹೇಳಿಕೆಗೆ ತಿರುಗೇಟು ನೀಡಿದ ಸುಬ್ರಹ್ಮಣ್ಯ ಉಪಾಧ್ಯಾಯ, ರಾಜ್ಯ ಸರ್ಕಾರಕ್ಕೆ ಬಿಳಿ ಬಟ್ಟೆಯನ್ನೇ ಹೊದಿಸಿ ಅಂತ್ಯ ಸಂಸ್ಕಾರ ನೆರವೇರಿಸಬೇಕಿದೆ ಎಂದು ತೀಕ್ಷ್ಣವಾಗಿ ನುಡಿದರು. ಜಿಲ್ಲಾಡಳಿತದ ಮಧ್ಯೆ ನಾವು ತಲೆ ಹಾಕಲ್ಲ ಅಂದ್ರೆ ಇವರ ಸರ್ಕಾರ ಯಾಕಿದೆ? ಜನತೆಗೆ ಜಿಲ್ಲೆಗೆ ಸಮಸ್ಯೆಗಳು ಬಂದಾಗ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇವ್ರು ನಾವು ಅದರ ಮಧ್ಯೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾಕೆ ಬೇಕು ಈ ಸರ್ಕಾರ? ನಿಮ್ದು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಿಮ್ಮ ಸರ್ಕಾರದವರು, ನಿಮ್ಮ ಸರ್ಕಾರ ಮನೆಗೆ ಹೋಗಬೇಕು. ನೀವು ಆ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹತೆ ಇಲ್ಲ ನಿಮಗೆ. ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ತಾವೇನು ಹೇಳ್ತಾ ಇದ್ದೀರಿ? ನಿಮ್ಮ ಸ್ಟೇಟ್ಮೆಂಟ್ ಏನಿದೆ? ನಾವು ಮಧ್ಯಪ್ರವೇಶ ಮಾಡೋದಿಲ್ಲ. ಮರಳು ಸಮಸ್ಯೆ ಇದೆ, ನಮಗೆ ನೋವಾಗಿದೆ. ಜಲ್ಲಿ ಸಮಸ್ಯೆ ಇದೆ, ನೋವಾಗಿದೆ. ಇಲ್ಲ, ಆಡಳಿತದಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ. ಮತ್ತೆ ಯಾಕಿದೆ ನಿಮ್ಮ ಸರ್ಕಾರ? ಮತ್ತೆ ಯಾಕಿದ್ದೀರಿ ನೀವು? ಇದು ಜಿಲ್ಲಾ ಬಿಜೆಪಿ ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ. ಸ್ವಾಮಿ, ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಸರ್ಕಾರಕ್ಕೆ 3 ಗಜ ಬಿಳಿ ಬಟ್ಟೆ ಹರಿದು ಇಟ್ಟಿದ್ದಾರೆ ಕೊಡಗಿನ ಜನತೆ, ರಾಜ್ಯದ ಜನತೆ. ಬಿಳಿ ಬಟ್ಟೆಯಲ್ಲಿ ನಿಮ್ಮ ಮುಚ್ಚಬೇಕು, ನಿಮ್ಮ ಅಂತ್ಯ ಸಂಸ್ಕಾರ ಇದರಲ್ಲಿ ಆಗಬೇಕು ಅಂತ ಹೊರಟಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾನೂನನ್ನ ಗೌರವಿಸುವುದಾದ್ರೆ ಜಾತಿ ನಿಂದನೆ ಮೊಕದ್ದಮೆ ಎದುರಿಸುತ್ತಿರುವ ಅರಣ್ಯಾಧಿಕಾರಿಯನ್ನ ತಕ್ಷಣ ಬಂಧಿಸಬೇಕೆಂದು ಸುಬ್ರಹ್ಮಣ್ಯ ಉಪಾಧ್ಯಾಯ ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ಮಹೇಶ್ ಜೈನಿ, ಬಿಕೆ ಅರುಣ್ ಕುಮಾರ್, ಮನು ಮಂಜುನಾಥ್, ಉಮೇಶ್ ಸುಬ್ರಹ್ಮಣಿ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ. ಮೂರ್ನಾಡು ಕೊಂಡಂಗೇರಿ ಮೂಲಕ ಗೋಣಿಕೊಪ್ಪಕ್ಕೆ ಸಂಪರ್ಕ ಕಲ್ಪಿಸುವ ಕೊಂಡಂಗೇರಿ ರಸ್ತೆಯಲ್ಲಿ ಡಾಂಬರೇ ಮಾಯವಾಗಿದೆ. ಮಾತ್ರವಲ್ಲದೆ ರಸ್ತೆ ಉದ್ದಕ್ಕೂ ದೊಡ್ಡ ಗುಂಡಿಗಳು ಬಾಯಿ ತೆರೆದುಕೊಂಡಿದ್ದು ವಾಹನ ಸವಾರರ ಜೀವ ಹಿಂಡ್ತಾ ಇದೆ. ಸಮಸ್ಯೆ ಬಗ್ಗೆ ಪಿಡಬ್ಲ್ಯೂಡಿ ಇಲಾಖೆಗೆ ಅರಿವಿದ್ರೂ ಕೂಡ ರಸ್ತೆ ಡಾಂಬರೀಕರಣಕ್ಕೆ ಮುಂದಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೂರ್ನಾಡಿನಿಂದ ಮರಗೋಡು, ವಿರಾಜಪೇಟೆ, ಸಿದ್ದಾಪುರ ಹಾಗೂ ಗೋಣಿಕೊಪ್ಪಲುವಿಗೆ ಸಂಪರ್ಕ ಕಲ್ಪಿಸುವ ಕೊಂಡಂಗೇರಿ ರಸ್ತೆ ಡಾಮರೀಕರಣ ಭಾಗ್ಯ ಕಾಣದೆ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಾಗಿ ಮಾರ್ಪಾಡುಗೊಂಡಿದೆ. ಮೂರ್ನಾಡಿನಿಂದ ಕೊಂಡಂಗೇರಿಗೆ ಸಾಗುವ ರಸ್ತೆಯು ಸಂಪೂರ್ಣ ಕಿತ್ತು ಹೋಗಿದ್ದು ರಸ್ತೆ ಇಲ್ಲವೆಂಬಂತೆ ಭಾಸವಾಗ್ತಿದೆ. ಮೂರ್ನಾಡಿನಿಂದ ಕೊಂಡಂಗೇರಿಗೆ 9 ಕಿಲೋಮೀಟರ್ ದೂರವಿದ್ದು ಸುಮಾರು 4 ಕಿಲೋಮೀಟರ್ಗಳಷ್ಟು ರಸ್ತೆ ಸಂಪೂರ್ಣ ಕಿತ್ತು ಹೋಗಿದೆ. ದ್ವಿಚಕ್ರ, ತ್ರಿಚಕ್ರ ವಾಹನ ಚಾಲಕರು ಇಲಾಖೆಗೆ ಹಿಡಿ ಶಾಪ ಹಾಕಿಕೊಂಡು ರಸ್ತೆಯಲ್ಲಿ ಸಂಚರಿಸುವಂತಾಗಿದೆ. ಲೋಕೋಪಯೋಗಿ ಇಲಾಖೆ ಕಳೆದ ಡಿಸೆಂಬರ್ನಲ್ಲಿ ರಸ್ತೆ ದುರಸ್ತಿ ಕಾರ್ಯಕ್ಕಾಗಿ ವಾಹನ ಸಂಚಾರವನ್ನ ಸುಮಾರು 1 ತಿಂಗಳುಗಳ ಕಾಲ ಸ್ಥಗಿತಗೊಳಿಸಿತ್ತು. ಈ ವೇಳೆಯಲ್ಲಿ ಮೂರ್ನಾಡುವಿನಿಂದ ಕೊಂಡಂಗೇರಿಯವರೆಗೆ 3 ಮೋರಿಗಳ ನಿರ್ಮಾಣ ಹಾಗೂ ಕೆರೆಮನೆ ಸುವರ್ಣಮನಿಯ ಬಳಿ 150 ಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯ ಮಾತ್ರ ಕೈಗೊಳ್ಳಲಾಗಿತ್ತು. ಆದರೆ 1 ವರ್ಷಗಳೇ ಕಳೆದರೂ ಗುಂಡಿಮಯ ರಸ್ತೆಗಳು ಮಾತ್ರ ಡಾಮರೀಕರಣಗೊಳ್ಳಲಿಲ್ಲ. ಮರಗೋಡು, ವಿರಾಜಪೇಟೆ, ಸಿದ್ದಾಪುರ ಹಾಗೂ ಗೋಣಿಕೊಪ್ಪಲುವಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯಲ್ಲಿ
ಪ್ರತಿನಿತ್ಯ ಬಸ್ ಹಾಗೂ ಲಘು ವಾಹನಗಳ ಸಂಚಾರ ಹೆಚ್ಚಾಗಿದ್ದು ವಾಹನ ಚಾಲಕರಿಗೆ ಈ ರಸ್ತೆಯಲ್ಲಿ ಸಾಗುವುದೇ ದೊಡ್ಡ ಸವಾಲಾಗಿದೆ. ಕೆಲವೊಂದು ಆಟೋ ಚಾಲಕರು ಈ ರಸ್ತೆಯಲ್ಲಿ ಸಾಗುವುದನ್ನೇ ನಿಲ್ಲಿಸಿದ್ದು ಚಾಲಕರು ರಸ್ತೆ ದುಸ್ಥಿತಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ನನಗೆ ಗೊತ್ತಿದ್ದಂಗೆ ನಾನು ಈಗ ವೆಹಿಕಲ್ ಇದಕ್ಕೆ ಬಂದೆ 7-8 ವರ್ಷ. ಅವತ್ತಿನ ದಿನದಿಂದ ಈ ಪರಿಸ್ಥಿತಿ ಹೀಗೆ ಇದೆ. ಕಳೆದ ಡಿಸೆಂಬರ್ಲಿ ಮಾತ್ರ 2 ಮೋರಿ ಹೋದಿದ್ದಷ್ಟು ಕಾಂಕ್ರೀಟ್ ರೋಡ್ ಬಿಟ್ಟರೆ ಬೇರೆ ಯಾವುದೂ ಮಾಡಿಲ್ಲ. ಇಲ್ಲಿ ನಾನೀಗ ಆಟೋ ತಗೊಬಂದರೆ 40 ರೂಪಾಯಿ ಬಾಡಿಗೆಗೆ ನಮಗೆ 80 ರೂಪಾಯಿ ಕೊಟ್ಟರು ಸಾಲೋದಿಲ್ಲ. ಯಾಕಂದರೆ ಈಗಿನ ಪರಿಸ್ಥಿತಿಲಿ ಆ ಥರ ಉಂಟು. ಒಂದು ಸ್ಕೂಲ್ ಟ್ರಿಪ್ಪಲ್ಲಿ ಮಕ್ಕಳನ್ನ ಕರ್ಕೊಬರೋಕ್ಕೆ, ಚಿಕ್ಕ ಮಕ್ಕಳನ್ನ ಕರ್ಕೊಬರೋ ಪರಿಸ್ಥಿತಿಲಿ 3 ಮಕ್ಕಳ ಮೇಲೆ ಹಾಕಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಕಡೆ ಈ ಕಡೆ ಜೋಲ್ಟ್ ಹಾಕ್ಕೊಂಡೇ ಬರೋದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಪೇರೆಂಟ್ಸ್ ನಮ್ಮನೆ ಹೇಳ್ತಾರೆ ಹಾಗೂ ಪೊಲೀಸ್ ಅಧಿಕಾರಿಗಳು ನಮ್ಮನೆ ಹಿಡಿತಾ ಇದ್ದಾರೆ. ಆದರೆ ಈ ರೋಡಲ್ಲಿ ಹೆಚ್ಚಿಗಾಗಿ ಮಕ್ಕಳೇ ಓಡಾಡೋದು ಜಾಸ್ತಿ. ಯಾಕೆಂದರೆ ಕೊಂಡಂಗೇರಿಯಿಂದ ಸುಮಾರು ಮರಗೋಡು, ಕಟ್ಟೆಮಾಡು ಎಲ್ಲ ಇಲ್ಲಿ ಮೂರ್ನಾಡಿಗೆ ಬರುವಂಥ ಇದಿರೋದು. ಶಾಲಾ ಕಾಲೇಜ್ ಹತ್ತಿರ ಇರೋದೇ ಮೂರ್ನಾಡು. ಅದರಿಂದ ಇಲ್ಲಿ ಬರೋದು ಭಾರಿ ಕಷ್ಟವಾಗಿದೆ ಎಲ್ಲ ಡ್ರೈವರ್ಸ್ಗಳಿಗೂ. ಇಟ್ಕೊಳ್ಳೋಕ್ಕೆ ಹೋಗೋದು ಅಂದರೆ ನಾವು ಯಾರೆಲ್ಲ ಬರೋದಿಲ್ಲ ಅಂತ ಜನರೊಟ್ಟಿಗೆ ನಾವು ಪಬ್ಲಿಕ್ ಸೇವೆ ನಾವು ಮಾಡೋರು ಬರೋದಿಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ನಮಗೆ ಬಾಡಿಗೆ ಇರೋದೇ ಅಷ್ಟು. ಈ ರೋಡಲ್ಲಿ ಬರುವ ಅವಶ್ಯಕತೆಯೇ ಇರೋದು. ಅದರಿಂದ ನಮಗೆ ಈ ರೋಡು ತುಂಬ ಅವಶ್ಯಕತೆ ಆಗಿದೆ. ಟಿವಿ1 ನ್ಯೂಸ್, ಟಿಸಿ ಹರೀಶ್, ಪೂರ್ನಾಡು. ನ್ಯೂಸ್ ಮುಂದುವರಿಯುತ್ತೆ ಈ ಬ್ರೇಕ್ ಆದ್ಮೇಲೆ. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಕೊಪ್ಪ. ಫೆಸ್ಟಿವಲ್ ಆಫರ್ and mega exchange mela. 40 inches LED just 24,990. 22 inches LED 9,990. Refrigeration 6,990. Washing machine 7,490. Mixie 1,990. Old TV exchange 2,000 to 10,000. Fridge 2,000 to 4,000. Mixie 1,000 to 1,500. Washing machine 2,000 to 4,000. Only at Bharti Radio House. On Vigor water heater, ₹1,000 discount. 1,000 rupees worth gift of every purchase. Sony Cyber Shot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom only at Bharati Radio House. Number 1 electronic showroom in Coorg. Bharti Radio House, Madikeri, Gonikoppa. Welcome to Advait Hyundai Showrooms, located at Belwadi, Hunsuru Road and JLB Road, Lakshmipuram in Royal Mysuru. Where at Advait Hyundai, Mysuru, you don't just buy a car, you create joyous memories that last a lifetime. It's the beginning of a new delightful journey where we care for you and strive to delight you. Your happy smiles are what drives us to excellence. Advait Hyundai, the name synonymous with world-class quality and service. The most awarded and India's #1 Hyundai dealer in Karnataka. We go that extra mile to make our customers smile. Advait Hyundai. More details, call, contact Madikeri, Cardamom Society Building, behind BSNL office, Koinur Road, Madikeri. With service available 365 days. Deepak, contact 08272 222 030 9538 97 0806. Mobile 953 897 0806. Gonikoppa, Kaushik Kalappa, Venkatappa Layout, Bypass Road, Gonikoppa, South. For branded quality materials, best prices, only in Sri Mokamika Tiles, Kushalnagara. 5 ವರ್ಷಗಳಿಂದ ಗ್ರಾಹಕರ ನಿರಂತರ ಸೇವೆಯಲ್ಲಿ ಶ್ರೀ ಮೂಕಾಂಬಿಕಾ ಟೈಲ್ಸ್. Authorized dealers for parryware, sanitary and fittings, exotic imported wallpapers, 100 of designs. ನಮ್ಮಲ್ಲಿ vitrified digital wooden finish, ceramic matte finish floor and wall tiles,
in different sizes and designs. Varieties of roofing tiles and decorative tiles available in Mokambika Tiles, Kushalnagara, near Checkpost, BM Road, Kushalnagara. Call 9480906456 9611299129. Shri Mokambika Tiles. ಇಂಟ್ರೊಡ್ಯೂಸಿಂಗ್ ನ್ಯಾನೋ ಟ್ವಿಸ್ಟ್. ನ್ಯಾನೋ ಹೊಸ ವಿನ್ಯಾಸ, ಹೊಸ ಮಾಡೆಲ್ ನೊಂದಿಗೆ ಯಾವುದೇ ದ್ವಿಚಕ್ರ ವಾಹನವನ್ನ 25-23 km ಮೈಲೇಜ್ ಕೊಡುವ ಹೊಸ ನ್ಯಾನೋ ಟ್ವಿಸ್ಟ್ ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ವಿಶೇಷತೆಗಳು: ಪವರ್ ಸ್ಟೀರಿಂಗ್, ಪವರ್ಫುಲ್ ಎಸಿ, ಪವರ್ ವಿಂಡೋಸ್, ಪವರ್ ಬೂಸ್ಟೆಡ್ ಬ್ರೇಕ್ಸ್, ಡಿಜಿಟಲ್ ಮೀಟರ್, ರಿಮೋಟ್ ಕೀಲೆಸ್ ಎಂಟ್ರಿ, ಸ್ಟೈಲಿಶ್ ಅಂಡ್ ಸ್ಪೇಷಿಯಸ್ ಇಂಟೀರಿಯರ್ಸ್, ಕಂಫರ್ಟ್ ಅಂಡ್ ಸ್ಟೈಲ್. ನ್ಯಾನೋ ಟ್ವಿಸ್ಟ್ offer on free. For more details, contact 9886326717 08272221188. RS Card, opposite Kaveri Hall, Racecourse Road, Madikeri. Gonikoppa 08274247130, opposite Reliance Petrol Bunk, Ponnupet Road, Gonikoppa. Vision Opticals, Virajpet, computerized eye testing and contact lens center. ಹಲವಾರು ವರ್ಷಗಳಿಂದ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿದ್ದ ವಿರಾಜಪೇಟೆಯ ದೃಷ್ಟಿ ಆಪ್ಟಿಕಲ್ಸ್ ಈಗ ವಿಷನ್ ಆಪ್ಟಿಕಲ್ಸ್ ಎಂಬ ಹೆಸರಿನಲ್ಲಿ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಸಾರ್ವಜನಿಕರ ಸೇವೆಗೆ ಸಿದ್ಧ. ನಮ್ಮ ವಿಶೇಷ ಸೇವೆಗಳು: ಕಂಪ್ಯೂಟರೀಕೃತ ಕಣ್ಣಿನ ತಪಾಸಣೆಯೊಂದಿಗೆ ನುರಿತ ವೈದ್ಯರಿಂದ ಕಣ್ಣಿನ ತಪಾಸಣೆ, ನುರಿತ ಲ್ಯಾಬ್ ಟೆಕ್ನಿಷಿಯನ್ ರಿಂದ ಅರ್ಧ ಗಂಟೆಯಲ್ಲಿ ಕನ್ನಡಕ ತಯಾರು, ಬ್ರಾಂಡೆಡ್ ಸನ್ ಗ್ಲಾಸಸ್, ರಾಯ್ಬನ್, ಹೊಯಾ, ಪೂಮಾ, ಸೀಸ್, ಫಾಸ್ಟ್ ಟ್ರ್ಯಾಕ್, ಕೊಡಾಕ್ ಲೆನ್ಸ್, ಎಸಿಲೋರ್, ಕ್ಯಾರಿ, ಫ್ರೇಮ್, ಕಲರ್ ಕಾಂಟ್ಯಾಕ್ಟ್ ಲೆನ್ಸ್, ಪವರ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಗೂ ಎಲ್ಲಾ ಕಂಪನಿಯ ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ ನಮ್ಮಲ್ಲಿ ಲಭ್ಯ. ಹಿರಿಯ ನೇತ್ರತಜ್ಞ ಡಾಕ್ಟರ್ ಎನ್ಇ ಸುಧಾಕರ್, ಎಂಬಿಬಿಎಸ್, ಎಂಎಸ್, ಡಿಒಎಂಎಸ್ ಇವರು ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶನಿವಾರಗಳಂದು ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ಇಂದೇ ಭೇಟಿ ಕೊಡಿ. ವಿಷನ್ ಆಪ್ಟಿಕಲ್ಸ್, ಫಸ್ಟ್ ಫ್ಲೋರ್, ಐಡಿಯಲ್ ಕಾಂಪ್ಲೆಕ್ಸ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವಿರಾಜಪೇಟ್. ಕಾಂಟ್ಯಾಕ್ಟ್ 08274311584, 9886612946, 9880520146. Vision Opticals, Virajpet. Coorg Earth Movers. We undertake all kinds of earthworks like roads, irrigation tanks, drying guards, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ ಪಿವಿಸಿ ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Coorg Earth Movers, Industrial Area, opposite Shakti Printers, Madikeri. ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್, BM Road, Kushalnagar. Phone 9446133364, 9972963023, 08272224877. Proprietor Jagdish Rai. Coorg Earth Movers. Are you looking for a luxury homes within your budget? BK Groups presents Dream Home in Coorg. First time in Coorg, Kerala's #1 interiors company. BK Groups, now in your city. Interior designs, furnishing, constructions. Make your dream come true. Visit BK Group near KSRTC bus stand, Madikeri. Call 223666. ಮಿಸ್ಟ್ ಸೈಬರ್ ಸೊಲ್ಯೂಷನ್ಸ್, ಗೋಣಿಕೊಪ್ಪಲು. ಶಬರಿಮಲೆ ತೀರ್ಥಯಾತ್ರೆ 3 ದಿನಗಳ ಯಾತ್ರೆ, ಊಟ ಮತ್ತು ವಸತಿಯೊಂದಿಗೆ ವಿರಾಜಪೇಟೆಯಿಂದ ರೂಪಾಯಿ 2101 ಮಾತ್ರ, ಗೋಣಿಕೊಪ್ಪಲುವಿನಿಂದ 2201 ರೂಪಾಯಿ ಮಾತ್ರ. ಮೊದಲನೇ ದಿನ ಗೋಣಿಕೊಪ್ಪಲುವಿನಿಂದ ವಿರಾಜಪೇಟೆ, ಇರಿಟಿ, ಕೈರಾದ ಕಿರಾದ ದೇವಸ್ಥಾನ, ಮಟ್ಟನೂರ್,
ಕೂತುಪರಂಬು ತಲಚೇರಿ ಶ್ರೀರಾಮ ದೇವಸ್ಥಾನ ಮಾರ್ಗವಾಗಿ ವಡಗರ ಕಾಡುಂಬುಯ ದೇವಸ್ಥಾನ ದರ್ಶನ. ಗುರುವಾಯೂರುವಿನಲ್ಲಿ ಉಳಿಯುವ ವ್ಯವಸ್ಥೆ. ಟ್ರಿಪ್ಪೆಯಾರ್, ಕೊಡುಂಗಲ್ಲೂರು, ಚೋಟಾನಿಕರ, ವೈಕಂ, ಕಡತೂರು, ಏಟುಮಾನೂರು, ಎರುಮೇಲಿಗೆ ತಲುಪುವ ವ್ಯವಸ್ಥೆ. ನಿಲೈಕಲ್ ಮೂಲಕ ಹಿಂತಿರುಗಿ ಬರುವ ವ್ಯವಸ್ಥೆ. ಬುಕ್ಕಿಂಗ್ಗಾಗಿ ಸಂಪರ್ಕಿಸಿ ಗೋಣಿಕೊಪ್ಪಲು 9482617008, 9448331339, 9035159221. ವಿರಾಜಪೇಟೆ 9482617008, 9482864665, 9448331339. ಊಟ ಹಾಗೂ ವಸತಿ ಉಚಿತ. BSR ಸೈಕಲ್ ಮಾರ್ಟ್, ದಿ ಕಂಪ್ಲೀಟ್ ಬೈಸಿಕಲ್ ಮಾರ್ಟ್. ಪ್ರತಿಷ್ಠಿತ ಸೈಕಲ್ ಕಂಪನಿಗಳಾದ ಹೀರೋ, ಹೀರೋಜೆಟ್, ಹರ್ಕ್ಯುಲಸ್, BSA, ಹಿಪ್ಪೋ, ವಾಕರ್, ಜಿಮ್ಮಿ ವಾಕರ್ ಸೈಕಲ್ಗಳು ನಮ್ಮಲ್ಲಿ ನವನವೀನ ಮಾದರಿಯಲ್ಲಿ ದೊರೆಯುವುದು. ಆಲ್ ಟೈಪ್ಸ್ ಗೇರ್ ಸೈಕಲ್ಗಳು 21 ಸ್ಪೀಡ್, 800 ರೇಡಿಯೋ, 18 ಸ್ಪೀಡ್ ಆಟೋ, 18 ಸ್ಪೀಡ್ ಹೀರೋ DTV, ಟರ್ಬೋ ಡ್ರೈವ್ ಫಾಸ್ಟ್ ಫಾರ್ವರ್ಡ್, ಡೈನಮೈಟ್ 26, 24, 20, 16, 14, 12 ಟ್ರೈಸೈಕಲ್ ರಿಯಾಯಿತಿ ದರದೊಂದಿಗೆ. DSR ಸೈಕಲ್ ಕೊಡಗಿನ ಅತಿ ದೊಡ್ಡ ಸೈಕಲ್ ಮಾರ್ಟ್. ನಿಮ್ಮ ಮನಕೊಪ್ಪುವ ಯಾವುದೇ ಸೈಕಲ್ಗಳನ್ನ ಹಿಂದೆ ಖರೀದಿ ಮಾಡಿ ನಿಮ್ಮ ಮಕ್ಕಳನ್ನ ಸಂತೋಷಪಡಿಸಿ. ಎಲ್ಲ ಸೈಕಲ್ನ ಟೈರ್ಸ್, ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು. ದಿ ಕಂಪ್ಲೀಟ್ ಬೈಸಿಕಲ್ ಫಾರ್ ಆಲ್ ಏಜ್ ಗ್ರೂಪ್. BSR ಸೈಕಲ್ ಮಾರ್ಟ್, RMC ಬಿಲ್ಡಿಂಗ್, BM ರೋಡ್, ಕುಶಾಲನಗರ್. ಕಾಲ್ 9482173777, 8453856213. BSR ಸೈಕಲ್ ಮಾರ್ಟ್. ಕೊಡಗು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತಾ ಸಿಬ್ಬಂದಿಗಳಾಗಿ ದುಡಿಯುತ್ತಿರುವವರಿಗೆ ಮೂಲಭೂತ ಸೌಲಭ್ಯ, ಕನಿಷ್ಠ ವೇತನ ನಿಗದಿಗೊಳಿಸಬೇಕೆಂದು ಕೊಡಗು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳ ಸ್ವಚ್ಛತಾ ಕಾರ್ಮಿಕರ ಸಂಘಟನೆ ಒತ್ತಾಯಿಸಿದೆ. ಸಂಘಟನೆ ವತಿಯಿಂದ ಇದೇ 18ರಂದು ಮಡಿಕೇರಿಯಲ್ಲಿ ಸಮಾವೇಶ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಲಾಗುವುದು ಎಂದು ಸಂಘಟನೆಯ ಪ್ರಮುಖ PR ಭರತ್ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಳೆದ 15-20 ವರ್ಷಗಳಿಂದ ಸ್ವಚ್ಛತಾ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವವರು ದುಡಿಮೆಗೆ ತಕ್ಕ ವೇತನವಿಲ್ಲದೆ ಸಂಕಷ್ಟದ ಜೀವನ ಸಾಗಿಸುತ್ತಿದ್ದಾರೆಂದು ಕೊಡಗು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳ ಸ್ವಚ್ಛತಾ ಕಾರ್ಮಿಕರ ಸಂಘಟನೆಯ ಪ್ರಮುಖ PR ಭರತ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ PR ಭರತ್ ಮಾತನಾಡಿ, ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತಾ ಸಿಬ್ಬಂದಿಗಳಿಗಾಗಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರನ್ನ ಜೀತದಾಳುಗಳಂತೆ ದುಡಿಸಿಕೊಳ್ಳಲಾಗುತ್ತಿದೆ. ಯಾವುದೇ ರಜೆಗಳಿಲ್ಲದೆ 4,000 ರೂಪಾಯಿಗಳ ಮಾಸಿಕ ವೇತನಕ್ಕಾಗಿ ಅಹರ್ನಿಶಿ ದುಡಿಯುತ್ತಿದ್ದಾರೆ. ಇವರನ್ನ ಡಿ ಗ್ರೂಪ್ ನೌಕರರಾಗಿ ನೇಮಿಸಿಕೊಳ್ಳುವ ಚಿಂತನೆಯೂ ಸಹ ಸರ್ಕಾರಕ್ಕಿಲ್ಲ. ದಿನಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿರುವ ಇಂದಿನ ದಿನಗಳಲ್ಲಿ ಕನಿಷ್ಠ ವೇತನದಿಂದ ಸಂಕಷ್ಟದ ಬದುಕನ್ನ ಸಾಗಿಸುತ್ತಿದ್ದಾರೆ. ಸ್ವಚ್ಛತಾ ಗುತ್ತಿಗೆ ನೀಡುವ ಸರ್ಕಾರದ ನಿರ್ಧಾರದ ಹಿಂದೆ ಹಲ ಲೋಪದೋಷಗಳು ಎದ್ದು ಕಾಣುತ್ತಿವೆ ಎಂದು PR ಭರತ್ ಆರೋಪಿಸಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತಾ ಸಿಬ್ಬಂದಿಗಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು, ಕನಿಷ್ಠ ವೇತನ ನಿಗದಿಗೊಳಿಸಬೇಕು ಮತ್ತು PF ನೀಡಬೇಕೆಂದು ಒತ್ತಾಯಿಸಿ ಇದೇ 18ರಂದು ಬೆಳಗ್ಗೆ 10 ಗಂಟೆಗೆ ಮಡಿಕೇರಿಯ ಬಾಲಭವನದಲ್ಲಿ ಸಮಾವೇಶ ನಡೆಸಿ ಅದೇ ದಿನ ಸಂಜೆ 3 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಲಾಗುವುದು ಎಂದು PR ಭರತ್ ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸ್ವಚ್ಛತಾ ಕಾರ್ಮಿಕರ ಸಂಘವನ್ನ ಕಟ್ಟಲಿಕ್ಕಾಗದ ಒಂದು ಹಂತದಲ್ಲಿ ಒಂದು ಸಭೆಯನ್ನ ಮಾಡಿದ್ದೀವಿ. ನಾಡಿದ್ದು 18ನೇ ತಾರೀಕು ಬಾಲಭವನದಲ್ಲಿ, ಮಡಿಕೇರಿಯ ಬಾಲಭವನದಲ್ಲಿ ಒಂದು ಸಮಾವೇಶವನ್ನ ಮಾಡುವುದರ ಮುಖಾಂತರ ನಮ್ಮ ಕಾರ್ಮಿಕರ ಪ್ರಶ್ನೆಗಳನ್ನೆಲ್ಲ ಚರ್ಚೆಯನ್ನ ಮಾಡುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಮಿಕರ ಮೇಲೆ ನಡೀತಾ ಇರತಕ್ಕಂತಹ ಈ ದಬ್ಬಾಳಿ, ಕೂಲಿಯನ್ನ ಕೊಡದೆ, ಕನಿಷ್ಠ ವೇತನವನ್ನ ಕೊಡದೆ, PF ಅನ್ನ ಕೊಡದೆ, ಮೂಲಭೂತ ಸೌಲಭ್ಯಗಳನ್ನ ಕೊಡದೆ, ರಜಾ ದಿನಗಳನ್ನ ಕೊಡದೆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಕಾರ್ಮಿಕರು ಕೂಡ ಇವತ್ತು ಹೋರಾಟಕ್ಕೆ ಇಳಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳಿರೋದ್ರಿಂದ ಸಮಾವೇಶದಲ್ಲಿ ಚರ್ಚೆಯನ್ನ ಮಾಡುವುದರ ಮುಖಾಂತರ, ಸಂಘವನ್ನ ಕಟ್ಟುವುದರ ಮುಖಾಂತರ, ಒಂದು ಸಮಾವೇಶದ ಮುಖಾಂತರ ಅದೇ ದಿನ 3 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟ ಕಾರ್ಮಿಕ ಅಧಿಕಾರಿಗಳಿಗೆ ಕಾರ್ಮಿಕರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು ಅನ್ನತಕ್ಕಂಥ ಅವತ್ತೇ 3 ಗಂಟೆಗೆ ಗೋಷ್ಠಿಯಲ್ಲಿ ಸಂಘಟನೆಯ ಪ್ರಮುಖರಾದ HK ಜಾನಕಿ, ಧನು, DS ಲೋಕೇಶ್, ಮಂಜುನಾಥ್ ಉಪಸ್ಥಿತರಿದ್ದರು. TV1 ನ್ಯೂಸ್ ಮಡಿಕೇರಿ. ಪಿರಿಯಾಪಟ್ಟಣದ ನಿರ್ಜನ ರಸ್ತೆಯೊಂದರ ಬಳಿ ಸಂಪೂರ್ಣ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ವ್ಯಕ್ತಿಯೋರ್ವನ ಮೃತದೇಹ ಪತ್ತೆಯಾಗಿದ್ದು, ಕೊಲೆ ಮಾಡಿ ಮೃತದೇಹವನ್ನ ಸುಟ್ಟು ಹಾಕಿರುವ ಶಂಕೆ ವ್ಯಕ್ತಗೊಂಡಿದ್ದು, ಪಿರಿಯಾಪಟ್ಟಣ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ.
ಪಿರಿಯಾಪಟ್ಟಣದ ಹೊರವಲಯದ ನಿರ್ಜನ ಪ್ರದೇಶದ ರಸ್ತೆ ಬದಿಯಲ್ಲಿ ವ್ಯಕ್ತಿಯೋರ್ವನನ್ನು ಕೊಲೆ ಮಾಡಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವ ಘಟನೆ ನಡೆದಿದೆ. ಪಿರಿಯಾಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳುವ ರಸ್ತೆ ಬದಿಯಲ್ಲಿಯೇ ಕರಕಲಾದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಮೃತ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಲಾರದಷ್ಟು ಸುಟ್ಟು ಹೋಗಿದ್ದು ವ್ಯವಸ್ಥಿತ ಕೊಲೆ ಶಂಕೆ ವ್ಯಕ್ತಗೊಂಡಿದೆ. ಈ ಕೃತ್ಯದ ಹಿಂದಿರುವ ವ್ಯಕ್ತಿಗಳ ಪತ್ತೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಪ್ರಕರಣದ ಕುರಿತು ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಮೃತನ ವಿಳಾಸ ಪತ್ತೆ ಹಚ್ಚಲು ಪೊಲೀಸರು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ತಲೆದೋರಿದೆ. TV1 ನ್ಯೂಸ್ HD ರಮೇಶ್, ಪಿರಿಯಾಪಟ್ಟಣ. ಬೀಬಾಡಗ ಗ್ರಾಮದ ಗೌಡ ಹುತ್ತರಿ ಫಂಡ್ ಹಾಗೂ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸಹಯೋಗದಲ್ಲಿ ಇದೇ 13ರಂದು ಹುತ್ತರಿ ಊರೋರ್ಮೆ ಹಾಗೂ ಹುತ್ತರಿ ಫಂಡ್ ಶತಮಾನೋತ್ಸವ ಜಂಬರ ನಡೆಯಲಿದೆ ಎಂದು ಗೌಡ ಹುತ್ತರಿ ಫಂಡ್ನ ಪ್ರಮುಖರು ತಿಳಿಸಿದ್ದಾರೆ. ಬೀಬಾಡಗ ಗ್ರಾಮದ ಗೌಡ ಹುತ್ತರಿ ಫಂಡ್ ಮತ್ತು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸಹಯೋಗದಲ್ಲಿ ಹುತ್ತರಿ ಊರೋರ್ಮೆ ಹಾಗೂ ಹುತ್ತರಿ ಫಂಡ್ ಶತಮಾನೋತ್ಸವ ಜಂಬರ ನಡೆಯಲಿದೆ ಅಂತ ಬೀಬಾಡಗ ಗ್ರಾಮದ ಗೌಡ ಹುತ್ತರಿ ಫಂಡ್ನ ಮಾಜಿ ಅಧ್ಯಕ್ಷ ನಡುವಟ್ಟಿರ ಅನಂತ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅನಂತ ಮಾತನಾಡಿ, ಇದೇ 13ರಂದು ಬೀಬಾಡಗ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಆಟದ ಮೈದಾನದಲ್ಲಿ ಅದ್ದೂರಿಯ ಸಮಾರಂಭ ಜರುಗಲಿದೆ. ಸಮಾರಂಭದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಆಟೋಟ ಸ್ಪರ್ಧೆಗಳು ನಡೆಯಲಿವೆ ಅಂತ ಮಾಹಿತಿ ನೀಡಿದರು. 1895ರಲ್ಲಿ ಸ್ಥಾಪನೆಯಾದ ಬೀಬಾಡಗ ಗ್ರಾಮದ ಗೌಡ ಹುತ್ತರಿ ಫಂಡ್ ಶತಮಾನೋತ್ಸವ ಸಮಾರಂಭ ನಡೆಯುತ್ತಿದ್ದು ಮುಂದೆಯೂ ಸಹ ಹುತ್ತರಿ ಫಂಡ್ ಅನ್ನ ಇನ್ನಷ್ಟು ಬೆಳೆಸಿ ಜನಾಂಗದ ಮತ್ತು ಗ್ರಾಮದ ಅಭಿವೃದ್ಧಿಗೆ ದುಡಿಯಲು ಸಂಘ ಕಂಕಣಬದ್ಧವಾಗಿದೆ ಎಂದು ನಡುವಟ್ಟಿರ ಅನಂತ ತಿಳಿಸಿದರು. ಈ ಉತ್ತರಿ ಹಬ್ಬದಲ್ಲಿ ಇತಿಹಾಸ ಹೇಳೋದರ ಹಿಂದೆ ಉತ್ತರಿ ಹಬ್ಬದ ಮೊದಲ ಸುಮಾರು ದಿನಗಳ ಕಾಲ ಜೋಗಿ ಕುಣಿತ, ಮನೆ ಹಾಡುವ ಪದ್ಧತಿ ಕೂಡ ನಮ್ಮಲ್ಲಿ ನಡ್ಕೊಂಡು ಬರ್ತಾ ಇದೆ. ಊರು ಮಧ್ಯದಲ್ಲಿ ಹೋರಾಟ ಮಾಡಲು ಮುಗಿದ ನಂತರ ನಂತರ ಕೆಲವು ವರ್ಷಗಳಲ್ಲಿ ನಂತರ ಗೌಡ ಜನಾಂಗದ ಪ್ರತ್ಯೇಕವಾದ ದೃಷ್ಟಿಕೋನವನ್ನು ನಾವು ಸ್ಥಾಪನೆ ಮಾಡಬಹುದು. ಅದರ ಮೊದಲು ಎಲ್ಲ ಜನರಿಗೆ ಕೂಡ ನಡೀತಾ ಇತ್ತು. ಇಂದು ಕೂಡ ನಮ್ಮ ಊರಿನಲ್ಲಿ ಕಷ್ಟ ಸುಖಗಳಲ್ಲಿ ಎಲ್ಲ ಜನರಿಗೆ ಒಡನಾಡಿ ಕೃಷಿ ಪದ್ಧತಿ, ಅಗೆ ಬೆಳೆ ಎಲ್ಲರನ್ನೂ ಕೂಡ ಇವತ್ತು ಕೂಡ ಕಾಮದಿಂದ ನಡೆಸ್ತಾ ಇದೆ. ಗೋಷ್ಠಿಯಲ್ಲಿ ಗೌಡ ಹುತ್ತರಿ ಫಂಡ್ನ ಅಧ್ಯಕ್ಷ ಗುತ್ತಿಮುಂಡನ ಪುಟ್ಟಪ್ಪ, ಕಾರ್ಯದರ್ಶಿ ನಡುವಟ್ಟಿರ ರಾಮೇಶ್ವರ, ಮಾಜಿ ಕಾರ್ಯದರ್ಶಿ ಕುಟ್ಟನ ಶಂಕರ್, ಸದಸ್ಯರಾದ ಕುഞ്ഞಳಿಯನ ಮಾದಯ್ಯ, ಗುತ್ತಿಮುಂಡನ ಪಳಂಗಪ್ಪ ಉಪಸ್ಥಿತರಿದ್ದರು. TV1 ನ್ಯೂಸ್, ಮಡಿಕೇರಿ. ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವ ದೌರ್ಜನ್ಯಗಳನ್ನು ಖಂಡಿಸಿ ವಿರಾಜಪೇಟೆಯ ಸಂತ ಅನ್ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಜಾಗೃತಿ ಜಾಥಾವನ್ನು ನಡೆಸಿದರು. ವಿರಾಜಪೇಟೆಯ ಸಂತ ಅನ್ನಮ್ಮ ಶಾಲೆ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಮಹಿಳಾ ದೌರ್ಜನ್ಯ ಖಂಡಿಸಿ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ನಡೆಸಿದರು. ಸಂತ ಅನ್ನಮ್ಮ ಶಾಲೆಯಿಂದ ವಾದ್ಯಗೋಷ್ಠಿಯೊಂದಿಗೆ ಜಾಥಾ ತೆರಳಿದ ವಿದ್ಯಾರ್ಥಿಗಳು ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿದರು. ವಿರಾಜಪೇಟೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿ ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಕುರಿತು ಜನಜಾಗೃತಿ ಮೂಡಿಸಿದರು. ಈ ಸಂದರ್ಭ ಮಾತನಾಡಿದ ಶಿಕ್ಷಕ ಯುರ್ಭಟ್, ಪ್ರತಿಯೊಂದು ಮಗುವಿಗೂ ಶಿಕ್ಷಣ ದೊರೆಯುವಂತಾಗಬೇಕು. ದಿನನಿತ್ಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು ಮಕ್ಕಳಿಗೆ ರಕ್ಷಣೆ ನೀಡುವ ಕೆಲಸ ನಾಗರಿಕ ಸಮಾಜದಿಂದ ನಡೆಯಬೇಕಿದೆ. ಈ ಹಿನ್ನೆಲೆಯಲ್ಲಿ ಜಾಥಾ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಮಕ್ಕಳ ಬಾಲಕಿಯರ ಮೇಲೆ ನಡೆಯುವಂತಹ ದೌರ್ಜನ್ಯವನ್ನು ಜನಜಾಗೃತಿಯ ಮೂಲಕ ನಡೆಸುವ ಒಂದು ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ಸಮಾಜದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಎಲ್ಲ ರಂಗದಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಅಥವಾ ಔದ್ಯೋಗಿಕ ಕ್ಷೇತ್ರದಲ್ಲಿರ್ಬೋದು ಎಲ್ಲ ಕಡೆಯೂ ಕೂಡ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಈ ದೌರ್ಜನ್ಯ ಹಲವು ರೀತಿಯಲ್ಲಿ ಮಕ್ಕಳ ಮೇಲೆ ನಡೆಯುವಂಥ ಶೋಷಣೆಯನ್ನು ತಡೆಗಟ್ಟಲಿಕ್ಕೆ ಇಂದು ನಾವು ವಿರಾಜಪೇಟೆ ನಗರದಲ್ಲಿ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳು, ಬಾಲಕರು ಹಾಗೂ ಬಾಲಕಿಯರು ಭಾಗವಹಿಸಿದ್ದರು. ಜಾಗೃತಿ ಜಾಥಾದಲ್ಲಿ ಶಾಲಾ ಶಿಕ್ಷಕರಾದ ಜೆಫ್ರಿ, ಬೆನ್ನಿ ಜೋಸೆಫ್, ಕಿಲ್ಪಡ್ ಪಾಲ್ಗೊಂಡಿದ್ರು. TV1 ನ್ಯೂಸ್, ವಿರಾಜಪೇಟೆ. TV1 ನ್ಯೂಸ್ನಲ್ಲಿ ಇದೀಗ ಮತ್ತೊಂದು ಬ್ರೇಕ್. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕಿಗಾಲಿ ಕಲರ್ ರೂಫಿಂಗ್,
Sunrain built with confidence. Kigali Color Roofing Sheets. Manufacturing world-class roofing sheets and wall cladding of international quality. ನಿಮ್ಮ ಮನೆಯ ಮೇಲ್ಚಾವಣಿ, ಕಾರ್ ಪಾರ್ಕಿಂಗ್ ಶೆಡ್, ವಾಣಿಜ್ಯ ಮಳಿಗೆ, ದಾಸ್ತಾನು ಮಳಿಗೆ, ಹೋಟೆಲ್, ಆಫೀಸ್ ಯಾವುದೇ ಕಟ್ಟಡಗಳಿಗೆ ಬಳಸಬಹುದು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ದೀರ್ಘ ಬಾಳಿಕೆಗೆ ಮತ್ತೊಂದು ಹೆಸರು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. Metal roofing have several benefits. It's weatherproof, it's lightweight, it's portability. Color coated roof sheets, all kinds of roofs in one roof. Best price, international quality. Class designing only at Kigali Color Roofings. All colors tile sheets available. We undertake all kinds of dress work. Kigali Color Roofings, plot number 51, KIADB, Sundar Nagar, Kushal Nagar. 08276 278 400 9480 446891 9591 874 348. Virajpet, opposite Muttappa Temple, Kukluru Village, Murnad Road, Virajpet. 08274 256 244 81971 34060 9845 797954. Kigali Color Roofing. Vandam Enterprises, Madikeri. ಕೊಡಗಿನ ಏಕೈಕ ಪ್ರಖ್ಯಾತ ಗೃಹೋಪಯೋಗಿ ಮಳಿಗೆ. ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಖಚಿತ ಉಡುಗೊರೆ, ಅಮೋಘ ಡಿಸ್ಕೌಂಟ್, ಉಚಿತ ಕೂಪನ್ ನಲ್ಲಿ 1 ಲಕ್ಷಕ್ಕೂ ಮಿಗಿಲಾದ ಬಂಪರ್ ಬಹುಮಾನ. ಇವೆಲ್ಲವೂ ಕೊಡಗಿನ ಹೆಸರಾಂತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ ಮಾತ್ರ. ಎಲ್ಇಡಿ ಖರೀದಿಯ ಮೇಲೆ ರೂಪಾಯಿ 2000ದಿಂದ 10,000ವರೆಗೆ ಎಕ್ಸ್ಚೇಂಜ್ ಆಫರ್. ಎಲ್ಇಡಿ ಖರೀದಿಯ ಮೇಲೆ ಟಾಟಾ ಸ್ಕೈ ಹಾಗೂ ಮೊಬೈಲ್ ಉಚಿತ. ಸ್ಕೈಪ್ ಕ್ಯಾಮೆರಾ, ಹೋಮ್ ಥಿಯೇಟರ್, ಹಲವಾರು ಉಚಿತ ಬಹುಮಾನಗಳು ನಿಮಗಾಗಿ. ವಾಷಿಂಗ್ ಮಿಷಿನ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಡಿಸ್ಕೌಂಟ್. ಬ್ಲಾಂಕೆಟ್ ರೂಪಾಯಿ 700ರಿಂದ 7990 ಬೆಲೆಯ ಖಚಿತ ಬಹುಮಾನ. ರೆಫ್ರಿಜರೇಟರ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಎಕ್ಸ್ಚೇಂಜ್ ಡಿಸ್ಕೌಂಟ್. ರೂಪಾಯಿ 7000ದಿಂದ 2990ರವರೆಗೆ ಖಚಿತ ಬಹುಮಾನ ಮತ್ತು ಆಯ್ದ ಮಾಡೆಲ್ಗೆ ಟ್ಯಾಪ್ ಉಚಿತ. ಮಿಕ್ಸಿ ಖರೀದಿಸಿ ರೂಪಾಯಿ 2000ವರೆಗೆ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆ ಸ್ಟವ್ ಯಾವುದೇ ಇರಲಿ, ಹೇಗೆ ಇರಲಿ, ಎಕ್ಸ್ಚೇಂಜ್ ರೂಪಾಯಿ 3000ವರೆಗೆ ಡಿಸ್ಕೌಂಟ್ ಪಡೆಯಿರಿ. ಕಾಟ್ ಕೊಂಡಲ್ಲಿ ಬೆಡ್ ಉಚಿತ, ಅಲ್ಮೆರಾದೊಂದಿಗೆ ಕುಕ್ಕರ್ ಉಚಿತ. ವಿಗಾರ್ಡ್ ಸೋಲಾರ್ ಖರೀದಿಸಿ 30% ರಿಯಾಯಿತಿ ಹಾಗೂ ಇನ್ಸ್ಟಾಲೇಷನ್ ಉಚಿತ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ ಇನ್ಸ್ಟಾಲೇಷನ್ ಹಾಗೂ ಡೆಲಿವರಿ ಫ್ರೀ. ಕಳೆದ 20 ವರ್ಷಗಳಿಂದ ಕೊಡಗಿನಲ್ಲಿ ಮನೆ ಮಾತಾಗಿರುವ ನಿಮ್ಮ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ. ವ್ಯಾಂಡಮ್ನಲ್ಲಿ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಅಶ್ವಥ ಕಟ್ಟೆ, ಬ್ರಾಹ್ಮಣರ ಬೀದಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272 225571 944 81 25571. Vandam Enterprises, Madikeri. Cook's Glory, the Fort Markara Boutique Hotel, luxury multi-cuisine restaurant with AC and non-AC room. Indian, Tandoor, Chinese and taste of good delicious veg and non-veg food. Well-furnished rooms, 24 hours room service, travel desk, ample car parking, free home delivery within Madikeri 3 km. Step in today. The Fort Markara, Kodava Samaja Building, Main Road, Madikeri. Phone 08272 229966 228866. Mobile 9900057223. The Fort Markara. Inspire Fashions, the ultimate outwear collections. Branded showroom, Inspire Fashions, Kushal Nagar. Hot Men's, Cool Dude, Peter Inland, Excalibur, Republic. Casual and formal shirts. Cross Plus, Cherokee, Moshima, Arrow Jeans. Park Avenue, Wildstone, Spiker, MTV, Body Spray and Perfumes. Jockey, Crucio, Chromosomes, Euro Undergarments. Tommy Hilfiger Polo T-shirts. Formals and casual belts. Casual and formal trousers available.
ಎಲ್ಲ ರೀತಿಯ ಮಹಿಳೆಯರ ಉಡುಪುಗಳನ್ನ ಹೊಲಿದುಕೊಡಲಾಗುವುದು. ಹಿಂದೆ ಭೇಟಿ ನೀಡಿ. ಅಪ್ ಟು 40% ರಿಯಾಯಿತಿ ನಿಮ್ಮದಾಗಿಸಿ. ಇನ್ಸ್ಪೈರ್ ಫ್ಯಾಷನ್ಸ್ ಬ್ರಾಂಡೆಡ್ ಶೋರೂಮ್ ಕುಶಾಲನಗರ್. 9900799699 9008710999. Shop number 6, STM Complex behind Axis Bank, PM Road, Kushalnagar. Deep Kala Exclusive Designer Studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre, Uma Theatre Road, near Gandhi Square, RRR Hotel, Mysore. Contact 0821 4247 386. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವಿಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. Wilco Gold Souk, Baichanahalli, Kushalnagar. Hotel Amazon, Ilwal, multi-cuisine family restaurant. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ. ಹೋಟೆಲ್ ಅಮೆಜಾನ್. Mangalore food and all types of seafood only at Amazon. Sea fish, pomfret, angel fish, silver fish, nang fish, bondas fish, prawns, crab fish ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾರ್, ಮೈಸೂರು. 0821240453 72047693030. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 8801237678 9342178780.
ಮಡಿಕೇರಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಕಲೆ ಮತ್ತು ಸಂಸ್ಕೃತಿ ವಿಭಾಗದ ಈಶ್ವರಿಯ ಸೇವೆಯ 38ನೇ ವಾರ್ಷಿಕೋತ್ಸವ ಅರ್ಥಪೂರ್ಣವಾಗಿ ನೆರವೇರಿತು. ಮಡಿಕೇರಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಕಲೆ ಮತ್ತು ಸಂಸ್ಕೃತಿ ವಿಭಾಗದ ವತಿಯಿಂದ ಈಶ್ವರಿಯ ಸೇವೆಯ 38ನೇ ವಾರ್ಷಿಕೋತ್ಸವ ಅರ್ಥಪೂರ್ಣವಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಸಾಮೂಹಿಕವಾಗಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ENT ವೈದ್ಯರಾದ ಮೋಹನ್ ಅಪ್ಪಾಜಿ, ಪ್ರಪಂಚದ 110 ರಾಷ್ಟ್ರಗಳಲ್ಲಿ 8500 ಶಾಖೆಗಳನ್ನು ಹೊಂದಿರುವ ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯ ಶಾಂತಿ, ಸಹಬಾಳ್ವೆ ಮತ್ತು ಉತ್ತಮ ಬದುಕಿನ ಸಂದೇಶ ಸಾರುತ್ತಿದೆ ಎಂದು ತಿಳಿಸಿದರು. ಪ್ರತಿಯೊಬ್ಬರೂ ಕೂಡ ನಿರ್ಮಲ ಮತ್ತು ನಿಸ್ವಾರ್ಥ ಮನಸ್ಸು ಹೊಂದಿದ್ರೆ ಬದುಕಿನಲ್ಲಿ ಯಶಸ್ಸು ಸಾಧಿಸಬಹುದೆಂದು ತಿಳಿಸಿದರು. If you for the better life present and in future also, if you do meditate, if you do the way of if you follow the values of life, so you can definitely have a better life at present and in future also. And it was an amazing experience at Mount Abu which I had. ಈ ಸಂದರ್ಭ ಅಬುಪರ್ವತ ಪ್ರವಾಸದ ಅನುಭವಗಳನ್ನು ಡಾಕ್ಟರ್ ಮೋಹನ್ ಅಪ್ಪಾಜಿ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ಸಂಚಾಲಕಿ ರಾಜಯೋಗಿನಿ BK ಗಾಯತ್ರಿಜಿ, BK ಕುಸುಮ್ಜಿ, ಮಡಿಕೇರಿ ನಗರಸಭೆ ಪೌರಾಯುಕ್ತೆ ಪುಷ್ಪಾವತಿ, BK ಸತೀಶ್ಜಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಮಾಜಿ ಪ್ರಾಂಶುಪಾಲೆ ಪುಷ್ಪ ಕುಟಣ್ಣ ಉಪಸ್ಥಿತರಿದ್ದರು. ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ರಾಜ್ಯದ ವಿವಿಧ ಭಾಗಗಳಿಂದ ಪ್ರತಿನಿಧಿಗಳು ವಾರ್ಷಿಕೋತ್ಸವಕ್ಕೆ ಆಗಮಿಸಿದರು. TV1 ನ್ಯೂಸ್ ಮಡಿಕೇರಿ. ನ್ಯೂಸ್ ಎಂಡ್ ಮಾಡೋ ಮೊದಲು TV1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಮತ್ತೊಮ್ಮೆ ಹೆಡ್ಲೈನ್ಸ್. ಭಾರತದ 3ನೇ ಅತಿ ಹಳೆಯ ಗಾಲ್ಫ್ ಕ್ಲಬ್ ಹಿರಿಮೆಯ ಮರ್ಕೆರಾ ಡೌನ್ಸ್ ಗಾಲ್ಫ್ ಕ್ಲಬ್ಗೆ ಶತಮಾನೋತ್ಸವ ಸಂಭ್ರಮ. ದೇಶದ ವಿವಿಧೆಡೆಗಳ 200 ಗಾಲ್ಫರ್ಗಳು ಪಂದ್ಯಾವಳಿಯಲ್ಲಿ ಭಾಗಿ. ಕ್ರೀಡಾಸಕ್ತರಿಗೆ ಕಾಫಿ ನಾಡಿನಲ್ಲಿ ಗಾಲ್ಫ್ ಕ್ರೀಡೆಯ ರಸದೌತಣ. ಕುಂಟೆಬಿದ್ದ ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ಪ್ರತಿಭಟಿಸಿದ ಕರಡಿಗೋಡು ಗ್ರಾಮಸ್ಥರು. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟನಾಕಾರರ ಆಕ್ಷೇಪ. 1 ತಿಂಗಳಲ್ಲಿ ಸಮಸ್ಯೆ ಪರಿಹರಿಸದಿದ್ರೆ ಸಿದ್ದಾಪುರ ಕರಡಿಗೋಡು ರಸ್ತೆ ಬಂದ್ ಎಚ್ಚರಿಕೆ. ಕಸ್ತೂರಿ ರಂಗನ್ ವಿರೋಧಿ ಹೋರಾಟಗಾರರ ವಿರುದ್ಧ ಕಾಂಗ್ರೆಸ್ ವಕ್ತಾರರ ಹೇಳಿಕೆಗೆ ತೀವ್ರ ಆಕ್ಷೇಪ. ಕಾಂಗ್ರೆಸ್ ವಕ್ತಾರರು ಜಿಲ್ಲೆಯ ಜನತೆಯ ಕ್ಷಮೆಯಾಚಿಸಲಿ, ಜಿಲ್ಲಾ ಬಿಜೆಪಿ ಆಗ್ರಹ. ಮೂರ್ನಾಡು ಕೊಂಡಂಗೇರಿ ರಸ್ತೆಯಲ್ಲಿ ಮಾಯವಾದ ಡಾಮರು. ಗುಂಡಿಬಿದ್ದ ರಸ್ತೆಯಲ್ಲಿ ಪ್ರತಿನಿತ್ಯ ನಡೆಯುತ್ತೆ ವಾಹನಗಳ ಸರ್ಕಸ್. ಕಾಮಗಾರಿ ಕೈಗೆತ್ತಿಕೊಂಡು ವರ್ಷ ಉರುಳಿದ್ರೂ ಹದಗೆಟ್ಟ ರಸ್ತೆಗೆ ದೊರೆಯಲಿಲ್ಲ ಕಾಯಕಲ್ಪ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ನೈಜ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ TV1. ಇದು ನಿಮ್ಮ ಚಾನೆಲ್, ಸದಾ ನಿಮ್ಮ ಕಣ್ಣ ಮುಂದೆ. TV1 News sponsored by RS Car, ಮಡಿಕೇರಿ, ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಗೊಪ್ಪ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗ್ ಅರ್ತ್ ಮೂವರ್ಸ್.
Hotel Amazon, Ilwan, multi-cuisine family restaurant.